ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನಂದಿನ ಸ್ಟಾರ್ಟ್ ಆಗಿದ್ದು ಟೆರೆಸ್ನಲ್ಲಿ. ಸೊ ವಾಚಿಂಗ್ ದ ನೇಚರ್ ಆ್ಯಂಡ್ ಸ್ಪೆಂಡಿಂಗ್ ಸಮ್ ಕ್ವಾಲಿಟಿ ಟೈಮ್ ಇಲ್ಲಿ. ಹಾಗೆ ಒಂದು 15 ಮಿನಿಟ್ಸ್ ಇಲ್ಲೇ ಕೂತ್ಕೊಂಡು ಒಂದು 10 ಮಿನಿಟ್ಸ್ ವಾಕಿಂಗ್ ಮಾಡಿ ನಂತರ ಜಸ್ಟ್ ಅ ನಾರ್ಮಲ್ ಡೇ. ಓಕೆ, ಲೆಟ್ ಮೀ ಹ್ಯಾವ್ ಸಮ್ ಟೈಮ್ ಓವರ್ ಹಿಯರ್ ಆ್ಯಂಡ್ ವಾಕಿಂಗ್ ಎಲ್ಲ ಮಾಡಿ ಮತ್ತೆ ಸಿಗೋಣ. ಬಾಯ್. ಇವಾಗ ಕಿಚನಿಗೆ ಬಂದಿದ್ದೀನಿ. ನೆಕ್ಸ್ಟ್ ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡಬೇಕು ಇವಾಗ. ಸೊ ಕ್ವಿಕ್ಲಿ ಐಮ್ ಗೋನಾ ಅಪ್ಲೈ ಫೇಸ್ ಪ್ಯಾಕ್. ಸಿ ಯು ಲೇಟರ್. ಸ್ಕಿನ್ ಕೇರ್ ಆಯಿತು ಇವತ್ತು. ಇನ್ನು ಹೇರ್ ಕೇರ್. ಸೊ ಇವತ್ತು ನಾನು ಅಪ್ಲೈ ಮಾಡೋದು ಮೊಸರು ಕೂಡ ಕೂದಲಿಗೆ ತುಂಬಾ ಒಳ್ಳೆಯದು. ನನಗೆ ತುಂಬಾ ಹೆಲ್ಪ್ ಆಗಿದೆ, ನನಗೆ ರಿಸಲ್ಟ್ ಸಿಕ್ಕಿದೆ. ಸೊ ಐಮ್ ಗೋನಾ ಅಪ್ಲೈ ಕರ್ಡ್ ನೌ. ಸೊ ಯಾ, ಲೆಟ್ಸ್ ಗೋ. ನೀನು ಕರ್ಲಿ ಬೇಕಂತ ಇದ್ರೆ ನ್ಯಾಚುರಲ್ ಆಗಿ ಈ ಥರ ಫ್ರೆಂಚ್ ನೇಯ್ಬೋದು ಡೈಲಿ. ಫುಲ್ ಕಂಪ್ಲೀಟ್ಲಿ ಕರ್ಲಿ ಆಗಿದೆ ಹೇರ್ ಇವಾಗ, ಬಿಕಾಸ್ ನಾನು ಫ್ರೆಂಚ್ ನೇಯ್ತಾ ಇದ್ದೆ ಎವ್ರಿ ಡೇ. ಸೊ ಲುಕ್ ಎಟ್ ದಿಸ್, ಫುಲ್ ಕರ್ಲಿ ಆಗೋಗ್ಬಿಟ್ಟಿದೆ ಹೇರ್. ಸೊ ಇವಾಗ ಮೊಸರು ಅಪ್ಲೈ ಮಾಡೋಣ ರೂಟ್ಸಿಗೆ. ಕೂದಲಿಗೆ ಬೇಡ, ಓನ್ಲಿ ರೂಟ್ಸ್. ಸೊ ಅಪ್ಲೈಡ್ ಸಕ್ಸಸ್ಫುಲಿ. ಇನ್ನು ಒಂದು 5 ಮಿನಿಟ್ಸ್ ಹಾಗೆ ಇಟ್ಟು ಸ್ನಾನ ಮಾಡಬೇಕು. ಸೊ ನಂದು ಹೇರ್ ಕೇರ್ ಡನ್. ಸಿ, ವಿ ಶುಡ್ ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್ ಅಲ್ವಾ. ನಮ್ಮನ್ನು ನಾವು ಚೆನ್ನಾಗಿ ಟ್ರೀಟ್ ಮಾಡಬೇಕು, ಚೆನ್ನಾಗಿ ನೋಡ್ಕೊಳ್ಬೇಕು. ಬಿಕಾಸ್ ಇಟ್ಸ್ ಇಂಪಾರ್ಟೆಂಟ್. ನಾವು ಇಂಪಾರ್ಟೆಂಟ್ ಅಲ್ವಾ, ಎಲ್ಲರ ಥರನೂ ನಾವು ಇಂಪಾರ್ಟೆಂಟ್. ಸೊ ವಿ ಶುಡ್ ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್. ಹಾಗೆ ಎಲ್ಲ ಚೆನ್ನಾಗಿ ಅಪ್ಲೈ ಆಗಿದೆ ರೂಟ್ಸಿಗೆ. ಸ್ವಲ್ಪ ಒಂದು 5 ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡಿದರೆ ಆಲ್ ಸೆಟ್. ಸೊ ಸ್ನಾನ ಮಾಡಿ ಮತ್ತೆ ಸಿಗೋಣ. ಬಾಯ್. ಸ್ವಲ್ಪ ಗ್ರಾಸರಿ ಐಟಮ್ ಎಲ್ಲ ಮನೆಗೆ ಬೇಕು ಅಂತ ಹೇಳಿ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಹೊರಗೆ.
ಸೊ ಹೊರಗಡೆ ಎಲ್ಲ ಹೋಗಿ ವಾಪಸ್ ಮನೆಗೆ ಬಂದೆ. ಸೊ ಇವತ್ತಿನ ದಿನ ಬ್ಯೂಟಿಫುಲ್ ಆಗಿತ್ತು. ಐ ಎಂಜಾಯ್ಡ್ ಅ ಸ್ಲೋ ಡೇ ಟುಡೇ ಬಿಕಾಸ್ ನಾನು ತುಂಬ ಬ್ಯುಸಿ ಇರಲಿಲ್ಲ ಇವತ್ತು. ಸ್ಲೋ ಆಗೇ ಇತ್ತು ದಿನ, ತುಂಬ ನಾರ್ಮಲ್ ಆಗೇ ಇತ್ತು. ಎಲ್ಲ ದಿನ ಕೂಡ ಸೇಮ್ ಇರಲ್ಲ, ಎಲ್ಲ ದಿನ ಕೂಡ ನನಗೆ ಸೂಪರ್ ಎನರ್ಜೆಟಿಕ್, ಸೂಪರ್ ಹ್ಯಾಪಿ ಆಗಿರೋಕ್ಕಾಗಲ್ಲ. ಸಮ್ ಡೇಸ್ ಇಟ್ ಇಸ್ ಸ್ಲೋ ಆಗಿರುತ್ತೆ, ಬೋರಿಂಗ್ ಆಗಿರುತ್ತೆ, ಬೇಜಾರಿರುತ್ತೆ. ಮತ್ತು ಕೆಲವು ದಿನ ಸೂಪರ್ ಹ್ಯಾಪಿ ಆಗಿರ್ತೀವಿ, ನಾವು ಎನರ್ಜೆಟಿಕ್ ಆಗಿರ್ತೀವಿ. ಸೊ ಇಟ್ ಡಿಪೆಂಡ್ಸ್, ಬಟ್ ಆಲ್ವೇಸ್ ಟ್ರೈ ಟು ಬಿ ಪಾಸಿಟಿವ್ ಆ್ಯಂಡ್ ಎನರ್ಜೆಟಿಕ್ ಆ್ಯಂಡ್ ಸ್ಟೇ ಮೋಟಿವೇಟೆಡ್. ಬಿಕಾಸ್ ನಿಮಗೆ ನೀವು ಮೋಟಿವೇಶನ್ ಕೊಡಲೇಬೇಕು ಎಲ್ಲ ದಿನ ಕೂಡ. ಬಿಕಾಸ್ ನೀವೇ ನಿಮ್ಮ ಮೋಟಿವೇಟ್ ಮಾಡ್ತಿಲ್ಲ ಅಂತಂದರೆ ಬೇರೆ ಯಾರು ಮಾಡ್ತಾರೆ ಅಲ್ವಾ? ಸೊ ನಿಮ್ಮನ್ನು ಮೋಟಿವೇಟ್ ಮಾಡಿ ಲೈಫಲ್ಲಿ ಯಾವತ್ತಿದ್ರು ಎಲ್ಲ ದಿನ ಕೂಡ ಖುಷಿಯಾಗಿ ಪಾಸಿಟಿವ್ ಆಗಿರಲಿಕ್ಕೆ ಆಲ್ವೇಸ್ ಟ್ರೈ ಮಾಡಿ. ಮತ್ತು ಬೇಜಾರಾಗಿದ್ದಾಗ ಟ್ರೈ ಟು ಕನೆಕ್ಟ್ ವಿತ್ ಪೀಪಲ್. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಗೆ ಯಾರು ಆಪ್ತರು ಅಂತ ಅನಿಸ್ತಾರೆ, ಯಾರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಕರೆಕ್ಟಾಗಿ. ಸೊ ಕನೆಕ್ಟ್ ವಿತ್ ದೆಮ್ ಆ್ಯಂಡ್ ಆಲ್ವೇಸ್ ಕನೆಕ್ಟ್ ವಿತ್ ಯುವರ್ ಲವಿಂಗ್ ಫ್ಯಾಮಿಲಿ. ಟ್ರೈ ಟು ಹೆಲ್ಪ್ ಅದರ್ಸ್. ಯಾರಿಗೆ ಲೋವಲ್ಲಿದ್ದಾರೆ ಅವರಿಗೆ ಹೆಲ್ಪ್ ಮಾಡಿ. ಈ ರೀತಿ ಯು ಕ್ಯಾನ್ ಮೋಟಿವೇಟ್ ಯುವರ್ ಸೆಲ್ಫ್. ಈ ರೀತಿ ಮಾಡೋದ್ರಿಂದ ಯು ವಿಲ್ ಗ್ರೋ. ನಾವೇ ಗ್ರೋ ಆಗ್ತೀವಿ. ನಮ್ಮಿಂದಾಗಿ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದರೆ ವಿ ವಿಲ್ ಓನ್ಲಿ ಗ್ರೋ. ಸೊ ಟ್ರೈ ಟು ಹೆಲ್ಪ್ ಅದರ್. ಮತ್ತು ಇಷ್ಟೇ ಸ್ವಲ್ಪ ಇವತ್ತಿಗೆ ಫಿಲಾಸಫಿ. ಸೊ ಫ್ಲೋವಲ್ಲಿ ಬಂತು, ಇದೆಲ್ಲ ಫ್ಲೋವಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ನಾನು ಒಂದು ದಿನ ತುಂಬ ಲೋ ಆಗಿರ್ತೀನಿ, ಲೋ ಫೀಲ್ ಆಗುತ್ತೆ. ಆ ಟೈಮಲ್ಲಿ ನಾನೇ ನಂಗೆ ಮೋಟಿವೇಟ್ ಮಾಡ್ತೇನೆ. ಒಂದೊಂದು ಸಲ ನನ್ನ ಪೇರೆಂಟ್ಸ್ ಅಂತ ತಗೊಳ್ತೀನಿ, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ದೇ ಮೋಟಿವೇಟ್ ಹಾಗೆ. ಸೊ ಆಲ್ವೇಸ್ ಟ್ರೈ ಟು ಬಿ ಅ ಗುಡ್ ಪರ್ಸನ್. ಬಿಕಾಸ್ ನೀವು ಸ್ಮಾಲ್ ಸ್ಟೆಪ್ಸ್ ತಗೊಳ್ಳಿ. ಒಮ್ಮೆನೇ ಗುಡ್ ಪರ್ಸನ್ ಅಂದರೆ ಒಮ್ಮೆನೇ ನಿಮಗೆ ಮೋಟಿವೇಶನ್ ಆಗಿ ನೀವು ಇಲ್ಲಿ ಮೌಂಟೇನನ್ನೇ ಮೂವ್ ಮಾಡಬೇಕಂತ ಹೇಳ್ತಿಲ್ಲ. ಸ್ಟೆಪ್ ಬೈ ಸ್ಟೆಪ್. ಅಂದರೆ ಇವತ್ತು ಏನಾದರೂ ಒಂದು ಯು ಆರ್ ಡೂಯಿಂಗ್ ಸಮಥಿಂಗ್ ಗುಡ್ ಅಂದರೆ ನೆಕ್ಸ್ಟ್ ಟೈಮ್ ಯು ಆರ್ ಡೂಯಿಂಗ್ ಅನದರ್ ಟಾಸ್ಕ್ ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡ್ತಾಯಿದ್ದೀರಿ ಅಂತ ಹೇಳಿ ಒಳ್ಳೆ ವಿಷಯಗಳನ್ನು ದಿನಾಗಲೂ ಮಾಡ್ತಾ ಯು ಶುಡ್ ರಿಪೀಟ್ ಇಟ್ ಆ್ಯಂಡ್ ಯು ವಿಲ್ ಬಿ ಕನ್ಸಿಸ್ಟೆಂಟ್. ಸೊ ಅದು ಡಿಸಿಪ್ಲಿನ್ ಥರ. ಸೊ ನೀವು ಪಾಸಿಟಿವಿಟಿ ಅನ್ನೋದೆಲ್ಲ ಇಟ್ಸ್ ಅ ಡಿಸಿಪ್ಲಿನ್. ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿದರೆ ಮಾತ್ರನೇ ಸಾಧ್ಯ ಅದು. ಸೊ ಐ ಆಮ್ ಟ್ರೈಯಿಂಗ್ ದ್ಯಾಟ್ ರೈಟ್ ನೌ. ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳಿ ನಾನೊಂದು ನನ್ನದೊಂದು ಆಶ್ವಾಸನೆ, ನನ್ನದೊಂದು ರಿಕ್ವೆಸ್ಟ್. ಟ್ರೈ ಟು ಬಿ ಪಾಸಿಟಿವ್, ಸ್ಟೇ ಮೋಟಿವೇಟೆಡ್, ಸ್ಟೇ ಡಿಸಿಪ್ಲಿನ್ಡ್ ಅಂತ ಅಷ್ಟೇ. ಸಾರಿ, ತುಂಬ ಲೆಕ್ಚರ್ ಕೊಟ್ಟೆ ಅಂತ ಅನಿಸಿದರೆ ಐ ಆಮ್ ಸಾರಿ. ಬಟ್ ಐ ಆಮ್ ಸೇಯಿಂಗ್ ದ್ಯಾಟ್. ಓಕೆ, ಹಾಗೆ ನೆಕ್ಸ್ಟ್ ಇವಾಗ ನನಗೆ ಒಂದು ಗ್ಲಾಸ್ ಕಾಫಿ ಕುಡಿಬೇಕಂತ ಇದ್ದೀನಿ. ಸೊ ಲೆಟ್ ಮೀ ಹ್ಯಾವ್ ಅ ಕಪ್ ಆಫ್ ಕಾಫಿ. ಸೊ ಹಾಲೆಲ್ಲ ರೆಡಿ ಆಗಿದೆ, ಇವಾಗ ಕಾಫಿ ಮಾಡೋಣ. ಓಕೆನಾ? ಬಾಯ್. ಸೊ ಇವಾಗ ನಾನು ಕಾಫಿ ಮಾಡ್ತಾಯಿದ್ದೆ. ಇದು ನನ್ನ ಅಜ್ಜ ಮಾಡ್ತಿದ್ದ ಕಾಫಿ ಆ್ಯಕ್ಚುಲಿ. ಇದನ್ನು ನೀರು ಕಾಫಿ ಅಂತಲೇ ಫೇಮಸ್ ಇದು. ಸೊ ಇದೇನಂತಂದರೆ ನಾವು ನಾರ್ಮಲಾಗಿ ಕಾಫಿ ಕುಡಿತೀವಿ ತಿಕ್ ಮಿಲ್ಕಾಗಿ. ಅಂದರೆ ತಿಕ್ ಮಿಲ್ಕಿಗೆ ಕಾಫಿ ಪೌಡರ್ ಹಾಕಿ ಇನ್ಸ್ಟಂಟ್ ಆಗಿ ಅಥವಾ ಫಿಲ್ಟರ್ ಕಾಫಿ ಮಾಡ್ತೀವಿ. ಬಟ್ ಇದು ಹಾಲು ನೀರಿಗೆ ಚೆನ್ನಾಗಿ ಕುದಿಸಿ ಕಾಫಿ ಪೌಡರ್ ಹಾಕಿ ಮಾಡೋವಂಥ ಕಾಫಿ ನನ್ನ ಅಜ್ಜ ಮಾಡ್ತಿದ್ರು ನಮ್ಮ ಚೈಲ್ಡ್ಹುಡ್ ಡೇಸಲ್ಲೆಲ್ಲ. ನನ್ನ ಅಜ್ಜನಿಗೆ ಫುಲ್ ಒಂದು ಪಾತ್ರೆ ಫುಲ್ಲಲ್ಲಿ ಒಂದು ಕಾಫಿ ಬೇಕು ಅಜ್ಜನಿಗೆ. ಸೊ
ಅಜ್ಜ ನಮಗೂ ಪ್ರಿಪೇರ್ ಮಾಡ್ತಿದ್ರು. ಸೊ ಐ ಯೂಸ್ ಟು ಹ್ಯಾವ್ ದಟ್ ಕಾಫಿ ಎವ್ರಿ ಡೇ. ಎಲ್ಲ ಮಾರ್ನಿಂಗು ಬ್ರೇಕ್ಫಾಸ್ಟ್ ಮುಂಚೆ ಆ ಕಾಫಿ ಒಂದು ಗ್ಲಾಸ್ ಕುಡಿಲೇಬೇಕು. ಅಜ್ಜ ಮಾಡಿದ ಕಾಫಿನೇ ನಾಗಾಗಬೇಕು. ಸೊ ಈವನ್ ಸ್ಟಿಲ್ ನಾವು ಅದನ್ನು ಕಾಫಿ ಮಾಡ್ತೀವಿ, ಅದೇ ಥರ ಪ್ರಿಪೇರ್ ಮಾಡ್ತೀವಿ. ಬಿಕಾಸ್ ಐ ಲವ್ ಇಟ್. ಚೈಲ್ಡ್ಹುಡ್ ಎಲ್ಲ ಮತ್ತೆ ಏನೋ ಮೆಮೊರೀಸ್ ರಿಪೀಟ್ ಆಗುತ್ತೆ. ಸೊ ಇವಾಗ ನನಗೆ ಅದೇ ಕಾಫಿ ಕುಡಿಬೇಕಿಲ್ಲ ಈವ್ನಿಂಗ್. ಸೊ ಮಿಲ್ಕ್ ತೆಕ್ಕೊಳ್ಳೋಣ ಸ್ವಲ್ಪ ಒಂದು ಲೋಟ, ಸಾರಿ ಒಂದು ಸೌಟು ಅಥವಾ ಒಂದು ಸೌಟು, ಎರಡು ಸೌಟು ಹಾಲಿಗೆ ಒಂದು ಸೌಟು ನೀರು, ಆಯಿತಾ. ನೆಕ್ಸ್ಟ್ ಕಾಫಿ ಪೌಡರ್ ಹಾಕಿದರೆ ಆಯಿತು, ಮುಗೀತು, ಕಾಫಿ ಡನ್. ಸಿಂಪಲ್ ಆದ ನೀರು ಕಾಫಿ ಇಸ್ ರೆಡಿ. ಇಟ್ ಟೇಸ್ಟ್ ಹೆವೆನ್ಲಿ. ಅಷ್ಟು ಚೆನ್ನಾಗಿ ಟೇಸ್ಟ್ ಅದು. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ, ಬಿಕಾಸ್ ನಾವು ಚಿಕ್ಕದಿಂದರಲ್ಲೇ ಚೈಲ್ಡ್ಹುಡ್ಡಲ್ಲೇ ಅದರಲ್ಲೊಂದು ಎಮೋಷನ್ ಇದೆ, ಅದರಲ್ಲೊಂದು ಪ್ರೀತಿ ಇದೆ ಅಜ್ಜ ಮಾಡಿದ್ರಿಂದ. ಸೊ ಇವತ್ತು ಕೂಡ ಇಷ್ಟ, ನಮ್ಗೆ ಎಲ್ರಿಗೂ ಇಷ್ಟ ಆಗಬೇಕಂತ ಏನಿಲ್ಲ. ಸೊ ನಾನು ಇವಾಗ ಮಾಡಿ ಕುಡಿತಾ ಇದ್ದೀನಿ. ಓಕೆ, ಸೊ ಕಾಫಿ ಪ್ರಿಪೇರ್ ಆಗ್ತಾ ಇದೆ. ಓಕೆ, ಬಾಯ್. ವ್ಲಾಗ್ನ ಎಂಡ್ ಮಾಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.